ನಮ್ಮಜ್ಜಿ ರಾತ್ರಿ ನಿದ್ದೆ. ಕರ್ನಾಟಕದ ಎರಡನೇ ಪ್ರಸಿದ್ಧ ಜಾತ್ರೆಯಾದ ಸಾಗರ ಮಾರಿಕಾಂಬಾ ದೇವಿ ಜಾತ್ರೆಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ. ನಾನು ಅಲ್ಲಿ ಕಳೆದ ಕೆಲವೊಂದು ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ರೀಚ್ ಆಗೋಕ್ಕೆ 8 ಗಂಟೆ ಆಗಿತ್ತು. ಮಾರಿಕಾಂಬಾ ಮಹಾದ್ವಾರದ ಮೂಲಕ ಪ್ರವೇಶ ಮಾಡ್ತಿದ್ದಂಗೆ ಅಲ್ಲಿರುವ ಜನರು ನೋಡಿ ಶಾಕ್ ಆಯಿತು. ಅಷ್ಟೊಂದು ಜನ ಸೇರಿದ್ರು ಅಂತ ಹೇಳ್ಬೋದು. ಅಲ್ಲಿ ಒಂಥರ ಜನ ಸಾಗರವೇ ಹರಿದಿದೆ ಅಂತ ಹೇಳ್ಬೋದು. ಮಾರಿಕಾಂಬಾ ತವರು ಮನೆಗೆ ಪ್ರವೇಶವನ್ನು ಮಾಡಿ ಅಲ್ಲಿರುವ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡ್ಕೊಂಡ್ರು. ಮಾರಿಕಾಂಬಾ ತವರು ಮಂಟಪದಲ್ಲಿ ತಾಯಿಯನ್ನು ಒಂದಿನ ಕೂರಿಸಿ ಮತ್ತೆ 8 ದಿನಗಳ ಕಾಲ ಮಹಾಮಂಟಪದಲ್ಲಿ ಕೂರಿಸ್ತಾರೆ ಮಾರಿಕಾಂಬಾ ಮೂರ್ತಿಯನ್ನು. ಆಮೇಲೆ ನಾವು ಮಾರಿಕಾಂಬಾ ತಾಯಿ ಇರುವ ಸ್ಥಳಕ್ಕೆ ಬಂದರು. ಇಲ್ಲಾದರೂ ಸ್ವಲ್ಪ ಜನ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡ್ರು. ಆದರೆ ಇಲ್ಲಿ ನೋಡಿದ್ರೆ ಅದಕ್ಕಿಂತ ಹೆಚ್ಚಿನ ಜನನೇ ಇದ್ದರು. ನಾನು ಅಂದ್ಕೊಂಡೆ ಒಂದು 3 ತಾಸು ಆಗ್ಬೋದೇನೋ ಅಂತ. ಆಮೇಲೆ ನೋಡಿದ್ರೆ 1 ಅವರಲ್ಲಿ ನಮ್ಮ ದರ್ಶನ ಮುಗೀತು. ಸಿಕ್ಕಾಪಟ್ಟೆ ಜನ ಇದ್ದರು. ಆದರೆ 3 ವರ್ಷದಿಂದ ನಾನು ಜಾತ್ರೆಗೆ ಬರ್ತಾಯಿದ್ದೆ. 2 ವರ್ಷ ನನಗೆ ಅಮ್ಮನನ್ನು ದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ವರ್ಷ ಮಾತ್ರ ತುಂಬ ಹತ್ತಿರದಿಂದ ನೋಡುವಂಥ ಒಂದು ಭಾಗ್ಯ ಸಿಕ್ತು. ಇದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ. ಇಷ್ಟು ಹತ್ತಿರದಿಂದ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ. ಮಂಟಪದ ಒಳಭಾಗದಲ್ಲಿ ಸಾಗುವಾಗ ನೀವು ಮೊಬೈಲ್ನಲ್ಲಿ ವಿರಾಮವನ್ನು ಮಾಡ್ತಾ ಇದ್ದೀರಾ? ದಯವಿಟ್ಟು ನಮ್ಮೊಂದಿಗೆ. ದರ್ಶನಕ್ಕಂತೂ ಸಿಕ್ಕಾಪಟ್ಟೆ ಜನ ಇದ್ರು. ನೋಡಿ ವಿಡಿಯೋದಲ್ಲೇ ನೀವು ನೋಡ್ಬೋದು ಎಷ್ಟು ಜನ ಇದ್ರು ಅಂತ. ಆಮೇಲೆ ಇಲ್ಲಿ ದಂಡಿನ ಮಾರಿಯ ಶಕ್ತಿ ಸ್ವರೂಪದ ಘಟವುಗಳು ಅಂತ ಏನೋ ಮಾಡಿದ್ರು. ದಿವಸಗಳಲ್ಲಿ ನಿಮ್ಮ ಮಕ್ಕಳು ಆದಷ್ಟು ವಿಗ್ರಹಗಳ ಕೆಲವು ಬೆಳಗ್ಗೆ. ಇದೇ ನೋಡಿ ಮಾರಿಕಾಂಬಾ ದೇವಾಲಯ. ನಾವು ದರ್ಶನ ಮುಗಿಸಿ ಹೊರಗಡೆ ಎಕ್ಸಿಬಿಷನ್ ಹತ್ರ ಬಂದ್ವಿ. ಎಕ್ಸಿಬಿಷನಲ್ಲಂತೂ ಜನ ಸಾಗರವೇ ಹರಿದಿತ್ತು. ನೋಡಿ ಎಷ್ಟು ಜನ ಸೇರಿದ್ರಂತ. ಇಲ್ಲಿ ನಾವು ನೋಡದೇ ಇರುವಂಥ ಗೇಮ್ಸ್ಗಳೆಲ್ಲ ಬಂದಿದ್ವು. ನಾವಂತೂ ದೂರದಿಂದಲೇ ನೋಡಿ ಖುಷಿಪಟ್ಟು. ಕೆಲವೊಂದು ಗೇಮ್ಸ್ ಅಂತೂ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿತ್ತು. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಯಾವ್ಯಾವ ಥರ ಗೇಮ್ಸ್ ಬಂದಿದೆ ಅಂತ. ನೀರು ಬರ್ಲಂಗಾರೆ 1 ಅವರ್ದಲ್ಲಿ ಕೊಡ್ತೀವಿ. ಸಂಶಿ ಬ್ರಿಡ್ಜ್ ಹತ್ರ ಇರ್ತಾರೆ ರಾಯಚಂಡ. ನಮ್ಮಜ್ಜಿ ರಾತ್ರಿ ನಿದ್ರೆ ಬಿಟ್ಟು ಕಲ್ಲಲ್ಲಿ ಕುಟ್ಟಿ ಮಸಾಲ ಮಾಡಿರೋದು ನನಗೋಸ್ಕರ ಅಂತ ಇದ್ರು. ನಮ್ಮಜ್ಜಿಗೋಸ್ಕರ ನೀವು ಒಂದು ಸೋಡ ಇಲ್ಲೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.